ನಿಮ್ಮಪ್ಪ ಮಾಡಿದ ಕೆಲ್ಸಕ್ಕೆ ಯಾರು ಬರ್ತಾರವ ಮನೆಯವ್ರು? ಹಾಂ, ಇನ್ನು ನಿಮ್ಮಣ್ಣ ಮಾಡಿದ ಕೆಲ್ಸಕ್ಕೆ ಊರನವರು ಬರ್ತಾರ ಇಲ್ಲ ಗೊತ್ತಿಲ್ಲ. ಅಷ್ಟು ಧಮಕಿ ಹಾಕೋದು, ಅಷ್ಟು ಬಾಯಿ ಮಾಡೋದು, ಅಟ್ಟಿದು ಮಾಡೋದು ಬರ್ತಾರ ಇವ್ರ ಹೆಣ್ಮಕ್ಳು ಬೇರೆ ಹಳ್ಯಾನವ್ರು. ಆಗ್ಲಿ ಬಿಡ, ಮನೆಯವ್ರು ಬಂದ್ ಮಾಡಿಲ್ಲ ಅಂತ ನೀ ಯಾಕೆ ತಲೆ ಕೆಡಿಸ್ಕೊಂತಿ? ಇವ ನಾ ಯಾಕೆ ಕೆಡಿಸ್ಕೊಲಿ? 4 ಮಂದಿ ಅಂತಾರ ಏನು ಇವ್ರ ಕಡೆ ಕಳ್ಳು ಬಳ್ಳಿನೇ ಇಲ್ಲ ಅಂತೇಳಿ. ಈಗ ಬರೋರು ಯಾರ ಮದುವೆಗೆ ಅಷ್ಟು ಹೇಳವ ಏನು? ನಂಗೆ ಹೆಚ್ಚಿಗೆ ಮಾತು ಬೇಡ. ಯಾರಂದ್ರೆ ಇನ್ಯಾರ ಇವ್ರೆ, ನಮ್ಮ ಅಣ್ಣ, ನಮ್ಮ ಅತ್ತಿಗೆಮ್ಮ, ಅವ್ರ ಮಕ್ಕಳು ಸಸ್ತ್ಯಾರು ಬರ್ತಾರ. ಮತ್ತಾರವ ಈಕಿ ಯಾರ ಗಿರ್ಜಂದ್ರು ನಾ ಬರಲ್ಲ ಅಂತ ಹೇಳಾಳ. ಪಾರಕ್ಕರ್ ಬರ್ತಾರ, ಅವನು ಬೇರೆ ಹೆಣ್ಮಕ್ಳು ಎಲ್ಲರೂ ಬರ್ತಾರ. ಅಷ್ಟೇನೆ ಆ ಗಿರ್ಜಿ ಬರಲ್ಲ ಅಂದ್ಲನ? ಏ ತೆಗ್ದಗ್ಯವ, ಅವ್ರು ಎದಕ್ಕೆ ಹತ್ತತಾರವ ನಮ್ಗೆ? ಅವ್ರೇನು ನಮ್ಮ ನೆಂಟ್ರ ಬಂಧುನ ಬಳಗನ? ಬರಲಿಲ್ಲ ಅಂದ್ರೆ ಬರಲಿಲ್ಲ, ಅಂಥವ್ರ ಸಲುವಾಗೆಲ್ಲ ಇಷ್ಟು ಬೇಜಾರು ಮಾಡ್ಕೊಳಕತ್ತೀಯ? ಅಯ್ಯೋ ದೇವ್ರಿ, ನಾನು ಏನು ಹೇಳ್ತಾಳ ಅಂತೇನೆ ನಂಗಾರ. ಏ ತೆಗ್ದಗ್ಯವ, ಅವೆಲ್ಲ ಚಿಲ್ರೆಗಳು, ಅವು ಬರ್ತಾವ ಬಿಡ್ತಾವ, ಹಾಳ್ಗುಂಡಿ ಬಿದ್ಕೊಂಡು ಹೋಗ್ಲಿ. ಅಯ್ಯ ಅಂಥವ್ರು ಇನ್ನೂ ನಮ್ಮ ಮದುವೆಗೆ ಬಂದಿಲ್ಲ, ನಮಗೆ ಇನ್ನೂ ಒಳ್ಳೇದು. ಅವು ಏನು ಬಂದು ಏನು ಹಂಗೆ ಬಂಗಾರ ಏನಾರು ಆಯರ್ ಮಾಡ್ತಾರ? ಇಲ್ಲ, 100 ರೂಪಾಯಿ ಕವರ್ನಾಗ ಹಾಕಿ ಕೊಟ್ಟು ಎಗ್ಗಳರೆ ಮನೆ ಮಂದಿಯೆಲ್ಲ ಬಂದು ತಿಂದು ಹೋಗಿದ್ವು ಅಷ್ಟೇ. ಏನು ಅವು ಬರಲಿಲ್ಲ ಅಂದ್ರೆ ಇನ್ನೂ ಒಳ್ಳೇದೇ. ಅವ್ರು ಬರಲಿಲ್ಲ ಅಂತ ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಅವ್ರ ಕಿಮ್ಮತ್ ಏಟೈತಿ? ದರಿದ್ರ ಗೆಟ್ಟದು. ಬರಲಿಲ್ಲ ಅಂದ್ರೆ ಬರಲಿಲ್ಲ, ನೀನು ನೋಡವ ಅವ್ರ ಸಲುವಾಗಿ ದಾರಿ ಕಾಯ್ಬೇಡ ಅಷ್ಟೇ. ಹಂಗೆ ಯಾಕೆ ಮಾತಾಡ್ತೀಯ? ಯಾಕೆ ಏನಾಯ್ತು? ಏ ಸುಮ್ಮನಿರವ, ಹಂಗೆ ಯಾಕೆ ಮಾತಾಡ್ತೀಯ ಅಂತ. ಏನು ಹಣ್ಣಿಡಕ್ಕೆ ಕರ್ದಿ ಬರಲಿಲ್ಲ, ಅದೇನೋ ಎಂಗೇಜ್ಮೆಂಟಿಗೆ ಇದು ಮಾಡಿದ್ವಿ ಅದು ಬರಲಿಲ್ಲ, ಈಗ ಮದುವೆಗೆ ಕರೆದ್ರು ಬರಲ್ಲ ಅಂತಾರೆ ಅಂದಮೇಲೆ ಅವರಿಗೆ ಬೇಡಾಗಿದ್ದು ನಮಗೆ ಯಾಕವ ಬೇಕು? ಅವ್ರು ಸಬ್ರಿ ಏನು ದೊಡ್ಡ ಸಾಚ ತುಂಡುಗಳು ಇವರೆಲ್ಲ. ಇವ್ರೇನು ದೊಡ್ಡ ಸಾಚ ಅಲ್ಲ ತಗೋ. ಆ ಪಾರಕ್ಕರ್ ಮಗಳನ್ನ ಬಿಟ್ಟು ಸ್ಕೆಚ್ ಹಾಕ್ಸಿ ಲವ್ ಮಾಡಿಸಿ ಮದುವೆ ಮಾಡ್ಕೊಳಂಗೆ ಮಾಡಿದ್ಲ. ಅಷ್ಟು ದೊಡ್ಡ ರಿಚ್ ಫ್ಯಾಮಿಲಿಯವ್ರು ಈಕಿಗೆಲ್ಲಿ ಸಿಗ್ಬೇಕಿತ್ತು? ಈಕಿ ಮಕ್ಕಕ್ಕೆ ಈಕಿ ಮುಷ್ಣಿ ನೋಡ್ಕೊಯ್ಕಿದೆ ಹೆಂಗೈತಿ ಮಾರಿ ನೋಡಿದ್ರೆ. ಯವ್ವ ಸುಮ್ನೀರ್, ಬರಲಿಲ್ಲ ಅಂತ ಬರಲಿಲ್ಲ, ದರಿದ್ರದಿದ್ದಂಗೆ ಅದಾವು. ಇವರು ದೊಡ್ಡವ ಹತ್ತಿ ಬರ್ತಾನಂದ್ಲ, ಏನಿಲ್ಲ ಅಂದ್ಲ. ಬರಲಿಲ್ಲ ಗೆಳತಿ ಬರಲ್ಲ ಅಂದ್ರೆ ನಾನು ಬರಲ್ಲ ಅಂದ್ಲ ಅಂದ್ರೆ ಕೈ ಬಿಟ್ಬಿಡು ನೀನು. ಸುಮ್ನೀರ, ಹಂಗೆ ಸೊಕ್ಕಿಲೆ ಮಾತಾಡ್ಬೇಡ. ಮಾತಾಡ್ಬೇಡ, ಇಂಥದ್ದೊಂದು ಹೇಳಕ್ಕೆ ಶಾಣೆ ಇದ್ದಿ. ಸುಮ್ನೀರು. ಅದು ಅಲ್ರಿ ಪಾಪ ನಿಮ್ಮತ್ತಿ ನಿಮ್ಮ ಇಬ್ರು ನಿಂಗೆ ಬಂಗಾರದ ನೆಕ್ಲೆಸ್ ತೊಗೊಂಬಂದಾರಂತೆ. ಬಂಗಾರದ ನೆಕ್ಲೆಸ್? ಪಾಪ ನನಗೆ ಗತಿ ಇಲ್ದೆ ನಿಂತಿದ್ದೆ ನೋಡು, ಅದಕ್ಕೆ ಅವ್ರು ತನ್ನ ಮ್ಯಾಗ ಹಾಕೋಬೇಕೀಗ ನಾನು ಬಂಗಾರದ ನೆಕ್ಲೆಸ್ನ. ಯಾರಿಗೆ ಬೇಕಾಗೈತೆ ಅವ್ರದ್ದು? ನನ್ನ ಹತ್ರ ಅದಾವು ಸುಮಾರು. ಏನು ಅವ್ರದ್ದೇನು ನನಗೆ ಬೇಡ. ನಿನ್ನ ಹತ್ರ ಅದಾವು ಪುಣ್ಯಾತ್ಗಿತ್ತಿ, ನಿನ್ನ ಹತ್ರ ಅದಾವು ಇಲ್ಲ ಅಂತ ಕೊಡಕತ್ತಿಲ್ಲ ಅವ್ರು ಏನಾರ ಆಯರ್ ಮಾಡ್ಬೇಕಲ್ಲ, ಅದಕ್ಕೆ ಕೊಡ್ತಾ ಇದಾರ. ಕೊಡ್ತಾ ಇದಾರ. ಈಗ ನನ್ನ ಮದುವೆ ಮಾಡ್ಕೊಳ್ಳೋ ಹುಡುಗನೇ ನಿನ್ನೆ ಎಷ್ಟು ಚಲೋ ನೆಕ್ಲೆಸ್ ಕೊಡ್ಸ್ಯಾರ ನಂಗೆ. ಕೈ ಬಿಡವ, ಈಗ ಅದೆಲ್ಲ ಮಾತು ಬೇಡವ. ನಂಗೆ ನೋಡವ, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ, ನಾನು ಅಷ್ಟೇ ಮಾಡಬೇಕು, ಏನು ಮಾತಾಡ ನೀನು. ಯಾಕೊಂಥರ ಮಾತಾಡಕತ್ತಿ ಏನೋ ದೇವರಿಗೆ ಗೊತ್ತು. ಹಾಳಾಗಿ ಹೋಗ್ಲಿ, ಏನು ನಿನ್ಗೆ ಇಷ್ಟ ಬಂದಂಗೆ ಮಾಡ್ಕೊ ಹೋಗು. ನಿಂದೇನಾರ ಕೆಲಸ ಇದ್ರೆ ಮಾಡ್ಕೊ, ನಂದು ಒಳಗೆ ಕೆಲಸದವು. ಆದರೂ ಮದುವೆ ನಿಶ್ಚಯದಿಂದ ಇನ್ನೂ ಹೆಚ್ಚಿನ ಸೊಕ್ಕು ಬಂತು ನೋಡಿ ನಿಂಗೆ. ಭಾಳ ಸೊಕ್ಕಿಲ್ಲ, ಒಂಥರ ಮಾಡ್ಕೊಳಕತ್ತಿ ನೀನು. ಒಂಥರನ ನನ್ನ ಜೀವನಕ್ಕೆ ಫಸ್ಟ್ ಬೆಂಕಿ ಇಟ್ಟಿದ್ದು ನಿನ್ನ ಗಂಡ, 2ನೇದು ಬೆಂಕಿ ಇಟ್ಟಿದ್ದ ನಮ್ಮ ಅತ್ತಿ, 3ನೇದು ಬೆಂಕಿ ಇಟ್ಟಿದ್ದ ಈಕಿ ಗಿರ್ಜಿ. ಗೊತ್ತನ? ನನ್ನ ಜೀವನ ನಾನು ಅನ್ಕೊಂಡಿದ್ದೇನು ಆಗಕ್ಕೆ ಬಿಡಲಿಲ್ಲ ಇವರು ಅಷ್ಟು ಸೇರಿ. ಅದಕ್ಕೆ ಅವ್ರ ಮೇಲೆ ಅಷ್ಟು ಸಿಟ್ಟು ನನಗೆ. ನಾನು ಮಾವನ ಇಷ್ಟಪಟ್ಟಿದ್ದೆ, ನಮ್ಮಪ್ಪ ಇಲ್ಲ ಬಾರದು ಹೇಳಿ, ಅದು ನೀನು ದೊಡ್ಡ ನಿನ್ನ ಮೇಲೂ ನನಗೆ ಸಿಟ್ಟೈತಿ. ಏನೋ ಹಡತಾಯಿ ಬಿಡಬಾರ್ದಂತ ಸುಮ್ಮನೆ ನೀನು ನನಗೆ ಹೇಳ್ಬೇಕಂದ್ರೆ ನಿನ್ನ ಮೇಲೆ ಭಾಳ ಸಿಟ್ಟಿರೋದು. ನಿನಗೆ ಯಾರು ಇಲ್ಲಿಂದ ಹೋಗಲ್ಲಿ ಪಿಂಟ್ಲಿ ಚುಚ್ಚಂದ್ರು ಚುಚ್ಚಿದಿ, ಅದೆಲ್ಲ ಕೆಟ್ಟ ಕುಲ್ಗೆಟ್ಟು ಹೋತು. ನಮ್ಮತ್ತಿ ಪೈಪೋಟಿಗೆ ಬಿದ್ದು ಇನ್ನೊಂದು ಮದುವೆ ಮಾಡಿಸಿದ್ಲು. ಇವ್ರು ಇನ್ನೊಂದು ಮದುವೆ ಮಾಡಿಸ್ತಿದ್ದಂಗೆ ಮತ್ತಿನ್ನೇನು ಆಕೆ ಗಿರ್ಜಿ ನಮ್ಮ ಅಪ್ಪನ ಜೈಲಿಗೆ ಕಳ್ಸೋದು ಎಷ್ಟು ಸಾಹಸ ಮಾಡಿದ್ಲು. ಈಕಿ ಮನೆ ವಿಚಾರಕ್ಕೆ ಬಂದಿದ್ವೇನ, ಅದಕ್ಕೆ ನಮ್ಮಣ್ಣ ಹೆಟ್ಟಿದ್ದೆ. ನಮ್ಮಣ್ಣ ಅದಕ್ಕೆ ಅಂದಾನ, ಅಂದಿದ್ದೆ ದೊಡ್ಡ ತಪ್ಪನ್ನಂಗೆ ಮಾಡಿದ್ರು. ಹೌದು, ಎಲ್ಲಾರ್ದು ತಪ್ಪು ಕಂಡು ಹಿಡಿತೀರಿ, ನಿಂದು ನಿಮ್ಮ ಅಪ್ಪನ ತಪ್ಪು ಯಾರು ಕಂಡು ಹಿಡಿಬಾರ್ದಲ್ಲ, ಯಾರು ಹಿಡಿಬಾರ್ದು. ಏನು ಮಾಡಿತ್ತು ನಾವು ಅಂತದ? ನಾನೇನು ಅಂತಿರ್ತಿಲ್ಲ, ಅವ್ರ ಮನೆ ಮುರಿದೇ ಬಿಡ್ತಿದ್ನ. ಈಗ ಬಂದಾಳಲ್ಲ ಹಳ್ಳಿ ಗಮಾರಿ, ಆಕಿದು ಒಂದು ಸ್ಟೈಲು, ಡ್ರೆಸ್ಸಿಂಗ್ ಸೆನ್ಸು. ನಮ್ಮ ಮಾವ ಒಂದು ಈಟು ಮ್ಯಾಚ್ ಆಗಿಲ್ಲ. ಇದು ನಮ್ಮ ಮಾವ ಪ್ರೀತಿ ಮಾಡೇನಂತತಿ, ಅವ್ರವ್ನ ಮಾತಿಗೆ ತಲೆ ಆಡಿಸ್ತಂದು ಅಳ್ತಿ. ಯವ್ವ ನೀನು ಹೆಂಗೆ ಹೇಳ್ತಿ ಹಂಗೇ ಅಂತೇಳಿ ಒಂದು ಸ್ವಲ್ಪರ ಧೈರ್ಯ. ಏನು ಗಂಡಸ ಅಂತ ಹುಟ್ಟೈತೆ ನಾವು ಕಾಂದಾನಿ ಒಳಗೆ. ಸ್ವಲ್ಪರ ಧೈರ್ಯ ಇಲ್ಲವೇ? ನಾಕಿನ ಮಾಡ್ಕೊತೀನಿ ಅಂದಿದ್ರೆ ಆಗೋಕ್ಕಿತ್ತು. ಅನ್ನಕ್ಕೆ ಧೈರ್ಯನೇ ಇಲ್ಲಲ್ಲ ಇದಕ್ಕೆ ಒಂದೇದ್ದು ಅಂತ ನಾಲಾಯ್ಕುಗಳು. ಈಗ ನೋಡು ಆಗೋದೆಲ್ಲ ಒಳ್ಳೇದಕ್ಕಂತ ಎಷ್ಟು ಒಳ್ಳೆ ಸಂಬಂಧ ಸಿಕ್ಕೈತಿ, ಎಷ್ಟು ಚಂದದಾರ ನೋಡೋಕೆ, ಎಷ್ಟು ಸ್ಮಾರ್ಟ್ ಅದಾರ. ಇವ್ರಿಗಿಂತ ಏನು ಕಡಿಮೆ ಅದಾರ ಅವರು. ಅದಕ್ಕೆ ಸುಮ್ಮನಾದೆ ನಾನು. ಸೊಕ್ಕೆ ಬರಲಾರ್ದ ಇರ್ತೈತೇನು ಮತ್ತೆ? ನಿಮ್ಮ ಅಣ್ಣಗೊಂದು ಮದುವೆ ಮಾಡ್ಬೇಕ. ನಿಂದೇನ ಆತು? ನಿಮ್ಮ ಅಣ್ಣಂದೊಂದು ಲಗ್ನ ಮಾಡ್ಬೇಕಿತ್ತು. ಒಂದು ಯಾವ್ದಾರ ಹುಡುಗಿ ನೋಡ್ಬೇಕವ ಅವಂಗೂ. ಈಗಿಂದ ನೋಡೋಕೆ ಶುರು ಮಾಡಿದ್ರೆ ಲಗ್ನದ ಹೊತ್ತಿಗೆ ಒಂದು ಸಿಗ್ತತಿ. ಮೊದಲೇ ಕನ್ಯೆಗಳು ಕನ್ಯೆ ಸಿಗೋಲ್ವ ಏನೋ ಅಕ್ಕತ್ ಬಿಡವ. ನಮ್ಮ ಅಣ್ಣಗೇನು ಬೇರೆ ರಾಜ್ಕುಮಾರ್ ಇದ್ದಂಗೆ ನಾನು ಯಾರಾದ್ರೂ ಬಂದು ಮಾಡ್ಕೊಂಡು ಹೋಗಾರ. ಇನ್ನು ಅಂಥ ಕಮ್ಮಂಗಿ ಗುಳಿಗೆ ಸಿಗ್ತದಂತ ನಮ್ಮ ಅಣ್ಣಗೆ ಸಿಗೋದಿಲ್ಲನ? ನೀ ಸುಮ್ಮನಿರ, ಮತ್ತೆ ಆಮೇಲೆ ಇವ್ರ ಮುಂದೆಲ್ಲ ಹೇಳ್ಕೊಂತ ಅಡ್ಡಾಡ್ಬೇಡ. ಅಯ್ಯೋ ದೇವ್ರಿ, ಅಪ್ಪನಂತಕ್ಕೆ ಮಗಳು. ಅಪ್ಪನು ಹಂಗೆ ಉರಿತಾನ, ಮಗಳು ಹಂಗೆ ಉರಿತಾಳ. ನಾಳೆ ಕೊಟ್ಟ ಮನೆಗೆ ಹಿಂಗೆ ಮಾಡಿದ್ರೆ ಮರ್ಯಾದೆ ತೆಗೆದು ಇಡ್ತಾವೆ. ಮುದ್ರಕೊಂಡು ಮೂಲೆ ಹಾಕೊಂಡಿರ್ಬೇಕಾಕತಿ. ಕೇಳ್ಕೊಂಡು ಸುಮ್ಮನೆ ಇರ್ಬೇಕಲ್ಲ ಅವರು. ಬಂಗಾರದ ಬಳೆ ನಂದು ನೋಡು ತಂಗ್ಯವ್ವ, ಎಷ್ಟಿರ್ಬೋದು ನೋಡು ನೀನು ಹೇಳವ್ವ. ಅತ್ತಿಯರು ಮಾವಾರು ಇಬ್ರು ಸೇರಿ
ಬಂಗಾರ ಬಳೆ ತೋಡೆ ತೋಡೆ ಬಂಗಾರ ತೋಡೆ. ಬಳಿ ತಗೊಂಡ್ಯಾ? ಬಂಗಾರ ಬಳಿ ಯಾವಾಗ ತಗೊಂಡೆ? ಅಲ್ಲ ಮಾವಾರ ಅತ್ತಿಯರ್ ಸೇರ್ತಂದಾರ ನಿಂಗೆ ಇವನ್ನ? ಹೌದು. ಹೆಂಗದಾವ? ಅಲ್ಲ ಮತ್ತೆ ನನಗೇನು ತಂದಿಲ್ಲ? ನನ್ನ ಗಂಡ ದುಡ್ದಿದ್ರಾಗ ಕೇಳಿ ತಗೊಂಡಿದ್ದು. ಬಳಿ ಬೇಕು ನಂಗೆ ಅಂತೇಳಿ. ನನ್ನ ಗಂಡ ಏನು ದುಡಿಯಂಗಿಲ್ಲ ಮತ್ತೆ? ನನ್ನ ಗಂಡ ದುಡಿತಾನಲ್ಲ, ನಾನು ತಗೋಬೇಕಿತ್ತು. ಅಲ್ಲ ನನಗೆ ನಿನ್ನ ಕಡೆ ಎಷ್ಟು ತೊಲಿ ಅದಾವ ಇವ? ನಿನ್ನ ಬಳಿ ಅದಾವಲ್ಲ? ನನ್ನ ಬಳಿ ಅದಾವಂದ್ರೆ ಇಂಥವಿಲ್ಲ. ಇಂಥವ ಅಂತವ. ನಿನ್ನ ಕಡೆ 2 ತೊಲಿ ಇಲ್ಲ ಬಳಿ? ಅದೊಂದು ತೊಲಿ ಇದೊಂದು ತೊಲಿ. ನಿಂದು ಗಟ್ಟೆ ಕಾಣಕತ್ತವು. ಅದು ನನ್ನ ಚೂಡಿದಾರ್ ಮೇಲೆ ಹಾಕೊಳ್ಳುವವು. ಇವು ಫ್ಯಾಷನ್ ಬಳಿ ಅಲ್ಲ, ಟ್ರೆಡಿಷ್ನಲ್ ತೋಡೆ ಇವು. ಸೀರೆಗೆಲ್ಲ ಮ್ಯಾಚ್ ಆಕೈತೆ. ನಾನು ತಗೋಬೇಕಿತ್ತು. ಓಹೋ, ನಾನು ಮದ್ವಿಗೆ ತಗೊಂಡು ತಯಾರಾಗಿ ನೀನು ನೋಡು ಎಷ್ಟದಿ. ನನ್ನ ನೆನಪಾಗಿಲ್ಲಲ್ಲ ಈ ಹೊತ್ನಾಗ. ಅಡಿಗೆ ಅಂಬ್ಲಿ ಮಾಡೋದಿದ್ರೆ ಹೇಳ್ತಿ ಕರೆಕ್ಟಾಗಿ ನಾವು ಬೇಕೆ ಮಾಡ್ಬೇಕು, ನೀನು ಮಾಡು ಅಂತೇಳಿ. ಇದ ಮತ್ತೆ ನಾ ಕೇಳೇನ? ಅಡಿಗೆ ಮಾಡೋದಿದ್ದಾಗ ಕರೆದ್ರೆ ಅಡಿಗೆ ಮಾಡಕ್ ಬರಲ್ಲ ನೀನು. ಈಗ ಬಳಿ ವಿಚಾರಕ್ಕಾದ್ರೆ ಸರಿ ಸಮಾನತೆ ಹುಡುಕ್ತೇನ? ಈಗ ನಂಗೆ ತಂದಿಲ್ಲ, ನೀ ಅಷ್ಟು ಹಾಕೊಳಕೇನ? ಇವತ್ತಾಯಿ ಕೆಲ್ಸಕ್ಕೆ ಕುಂಟಿಲ್ಲ ಪುಣ್ಯತ್ಗಿತ್ತಿ. ದುಡ್ಡು ಪಗಾರ ನೀನೇ ಇಟ್ಕೊಂತಿ. ತಿಂಗಳಿಗೆ ಒಂದೊಂದು ಬಂಗಾರ ತಗೋಬೋದು. ಕೂಡ್ಸಿಟ್ಕೊಂಡು ವರ್ಷಕ್ಕೊಮ್ಮೆ. ನನ್ನ ಗಂಡ ದುಡಿದಿರ ಮಾಡಿಸ್ಕೊಂಡ್ರು ಸಮಾಧಾನ ಇಲ್ಲ ನಿಂಗೆ? ಏನಾರ ಆಗಲಿ ಲಗ್ನದಾಗ ಹಾಕೋತಿ ಇಲ್ಲ? ನನ್ನ ಕಡೆ ಲಗ್ನದಾಗ ಹಾಕೊಳಕ ಇಲ್ಲಲ್ಲ. ನಾನು ಅತ್ತಿಯರ ಕಡೆ ಹೇಳಿ ಮಾಡಿಸ್ಕೋತೀನಿ ಅಷ್ಟೇ. ಈಗ ಬಿಡಲ್ ಬಿಡು. ನೀ ಮಾಡಿಸ್ಕೊಳ್ಳೋದಾದ್ರೆ ಮಾಡಿಸ್ಕೊ. ಮತ್ತು ನಾ ಹೇಳಿದೆ ಅಂತ ಜಗಳ ಪಗಳ ಹಚ್ಚಿಗಿಚ್ಚಿ ಮತ್ತೆ ಈಗ ಹೇಳೇನಿ ನಾನು. ನಾವು ನೀನು ಸಾವಿರಿಗೆ ಬಂದಿಲ್ಲ ಮತ್ತೆ ಈಗ ಹೇಳೇನಿ. ಸಾವಳಿ ಎಷ್ಟು ಚಂದದವಲ್ಲ, ತೆಗೆದಿಡ್ತೇನೆ ಹೋಗಿ. ಏನು ಅಕ್ಕ ತಂಗಿ ಜೊತೆಲೆ ಮಾತಾಡ್ಕೊಂತ ಕೂತ್ಬಿಟ್ಟಿರಿ? ನಾ ಯಾವಾಗ ಬಂದ್ರೆ ಹಿಂಗೆ ಕುಂತಿರ್ತಿದ್ದಿಲ್ಲಪ್ಪ ನೀವು. ಅದ ನಿನ್ನೆ ಹೊಸ ಬಳಿ ತಂದಿದ್ರ ಅತ್ತಿಯರ ತೋರ್ಸಾಕಂತ ಕುಂತಿದ್ದೆ. ಹೆಂಗದಾವ ಬಳಿ? ಮಸ್ತ್ ಅದಾವಿಲ್ಲ ಬಳಿ ರೀ? ಇವ್ವ ಎಂತ ಚಂದದಾವ್ರಿ ಬಳಿ. ಭಾರಿ ಅದಾವ ಬಿಡ್ರಿ ಇರಮಕ್ಕಾರ. ಮಸ್ತ್ ಅದಾವ. ಇದು ನೀವೇನಪ್ಪ ಇದ್ದಂತಾರ ಶ್ರೀಮಂತರ ಬಳಿನೂ ಹಾಕೋತೀರಿ, ನಕ್ಲೇಸ್ ಹಾಕೋತೀರಿ. ನಮ್ಮಂತಾರದು ಹೇಳಿ ಹಣೆ ಬಾರ. ಜೀವನದಾಗ ಇವೆಲ್ಲ ನಮಗೆ ಕನಸೇ ಬಿಡ್ರಿ. ಬಳಿ ಗಿಳಿ ಇವೆಲ್ಲ. ಅಯ್ಯೋ ದೇವ್ರಿ, ನಮ್ಮ ಜಲಮುಖಿ ಇವೆಲ್ಲ ಎಲ್ಲಿ ಸಿಗ್ಬೇಕು? ಹಾಕೊಂಡಾರ ನೋಡಿ ಖುಷಿ ಪಡ್ಬೇಕಷ್ಟೇ ನಾವು. ಆದ್ರೆ ಮಾತ್ರ ಭಾಳ ಚಂದದವ್ರಿ ಬಳಿ ಮಾತ್ರ. ಮಸ್ತ್ ಅದಾವ ಬಿಡ್ರಿ. ಮಸ್ತ್ ಅದಾವಿಲ್ಲ. ನಾನು ಲಗ್ನಕ್ಕೆ ಅಂತೇಳಿ ಇವನ್ ತಗೊಂಡೇನಿ. ಹಾಕ್ಕೊಂಡು ಚಂದ ಕಾಣ್ಬೇಕಂತೇಳಿ. ಗೊತ್ತೇನ ಯಾವಾಗ ಎಷ್ಟು ಚಂದ ಕಾಣ್ಬೋದು ಹೇಳಿ ನನ್ನ ಕೈಯಾಗ? ಹೆಂಗೆ ಕಾಣ್ತಾವೆ? ಅವ್ರು ಹಾಕಾರ ಲಗ್ನಕ್ಕೆ ಅಂತೇಳಿ ಬಂದಾರ ಮಂದಿ ಅಂತೂ ಅರ್ಧ ನಿಮ್ಮ ಕೈಯೇ ನೋಡ್ತಾರೆ ನೋಡ್ರಿ. ಅಷ್ಟೇ ಚಂದ ಅದಾವ ಬಳಿ ಮಾತ್ರ. ಅನಾಹುತದಾವ ಬಿಡ್ರಿ, ಭಾರಿ ಮಸ್ತ್ ಅದಾವ ನೋಡ್ರಿ. ನಮ್ಮ ಮನೆ ಬರ್ಕಿವೆಲ್ಲ ಎಲ್ಲಿ ತೊಗೊಳಕಾಗ್ಬೇಕ್ರಿ? ನಿಮ್ಮ ನಶೀಬ ತೊಗೊಂಡಿರಿ. ತೆಗೆದಿಡ್ತೀನಿ. ನಿನ್ನೆ ಹೋಗಿ ನಮ್ಮ ಅತ್ತಿಯರ ಮಾವಾರ ತೊಗೊಂಬಂದಾರ ನನಗೆ ಬಳಿನ. ರೇಖಕ್ಕಾರ ಬಳಿ ಭಾಳ ಚಂದದವ್ರಿ, ಮಸ್ತ್ ಅದಾವನ್ರಿ. ಏನಾರ ಆಗಲಿ. ಅಲ್ಲ ನಿಮಗೆ ತಂದಾರನ್ರಿ? ನಿಮಗೆ ಎಂಥವದಾವ ಡಿಸೈನ್? ತರಿಸ್ರಿ ಒಂದ್ಸಲ ನೋಡೋಣ. ನನ್ನ ಕಡೆ ಅಂತಾವಿಲ್ಲ, ಅದಕ್ಕೆ ನಿಮ್ದ ನೋಡಿ ಖುಷಿ ಪಡೋಣ ಅಂತ. ನನ್ನ ಕಡೆ ಅಂತಾವಿಲ್ಲ ಅಂದ್ರೆ ನಿಮಗೆ ತಂದಿಲ್ಲ? ನನ್ನ ಕಡೆ ಬೇರೆ ಬಳಿ ಅದಾವ 2, ಅದಕ್ಕೆ ತಂದಿರಕ್ಕಿಲ್ಲ. ಏನಪ್ಪ ಇದ್ರೇನತ್ತು ನಿಮ್ಮ ಕೆಪಾಕಿಟಿಗೆ? 1 ಜೊತೆ ಯಾಕೆ 10 ಜೊತೆ ಇಟ್ಕೊಂಡ್ರು ಕಡಿಮೆನೇ ಬಿಡ್ರಿ. ಅಲ್ಲ ಅವರು ಬಳಿ ಹಾಕ್ಕೊಂಡ್ರು ಹೊಸದು. ನೀವು ಸೀರೆ ಜೊತೆಗೆ ಹಾಕೊಳ್ಳುವಂಥ ಚಲೋ ತೋಡೆ ಬಳಿ ತೊಗೋಕಿಲ್ರಿ. ಭಾರಿ ಮಸ್ತ್ ಕಾಣ್ತಿದ್ದು ಆದ್ರೆ ತಗೊಂಡಿದ್ರೆ. ಅಲ್ಲ ನಿಮ್ಮ ಅತ್ತಿ ಮಾವ ನಿನ್ಗೊಂದು ಮಾತು, ನಿಮ್ಮ ಕಡೆ ಇದ್ದಾವ ಅನ್ಕೋರಿ, ಆದರೂ ಹಿಂಗೆ ತರಾಕೊಂಟೇವಿ. ನಿಂಗೇನಾರ ಬೇಕಾ ಅಂತ ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಕೇಳೇ ಇಲ್ಲ ಕಾಣ್ತೈತಿ. ನಮ್ಗೆ ಯಾಕೆ ಬೇಕು ಬಿಡ್ರಿ ದೊಡ್ಡವ್ರ ಮನೆ ವಿಚಾರ. ಅಲ್ಲ ನಾನು ಹೇಳೋದಾದ್ರೆ ನಿಮಗೆ ಹೋಲಿಸಿದ್ರೆ ಇರಮಕ್ಕರ ಎದುರಾಗೂ ಏನೂ ಇಲ್ಲ. ಆದರೂ ನೋಡ್ರಿ ಅವ್ರ ನಶೀಬ್ ಹೆಂಗೈತಿ. ಬರ್ತನಕ್ಕ ಬಾಂಡೆ ಇತ್ತಲ್ಲ ಬಿದ್ದಾವ್. ಏನು ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನನ್ನ ಕಡೆ ಅದಾವ ಹೋಗು. ಏನು ದೊಡ್ಡ ಆಗೋದಲ್ಲ. ಏನು ಕಮ್ಮನ್ ಬಳಿ ನಾನು ದುಡಿತಾ ಇದೀನಿ. ಬೇಕಂದಂಗೆ ಸ್ಯಾಲ್ರಿ ತೊಗೋತೀನಿ, ಕೂಡ್ಸಿಟ್ಕೊಂಡು ಮಾಡ್ಕೋತೀನಿ. ಬೇಡ ಅಂದ್ರೆ ನನ್ನ ಗಂಡನ ದುಡ್ಡನಾಗೂ ತೊಗೋತೀನಿ. ಇವಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳೋ ಮಗಳೇ ಅಲ್ಲ. ಏನಂತ ನಂಗೆ ಇಷ್ಟನೂ ಆಗಿಲ್ಲ. ಓಲ್ಡ್ ಫ್ಯಾಷನ್. ನನ್ನ ಕಡೆ ಇಷ್ಟು ನ್ಯೂ ಫ್ಯಾಷನ್ ಬಳಿ ಅದಾವ ಗೊತ್ತೇನೆ. ನೀನು ಇದೆಲ್ಲ ಏನು ತಲೆ ಕೆಡ್ಸ್ಕೊಂಡು ಹೇಳ್ಬೇಡ ನಂಗೆ. ಅಯ್ಯೋ ಫ್ಯಾಷನ್ ಹಳೇತಾದಷ್ಟು ನೋಡಕ್ಕೆ ಚಂದ ಕಾಣ್ತೈತಿ. ಓಲ್ಡ್ ಫ್ಯಾಷನ್ ಅಂತ ಆ್ಯಂಟಿಕ್ ಡಿಸೈನ್ಸ್ ಅಂತ ಬಂದಾವ ಈಗ, ಗೊತ್ತೈತಿ ಇಲ್ಲಿ ನಿಮ್ಗೆ? ಅಯ್ಯೋ ದೇವ್ರೆ, ಬಂಗಾರ ತಂಗಡಿಗೆ ಹೋಗಿ ಯಾಕೆ ಆತ ಏನ? ಆಯ್ತು ತೋರಿ ಯಾಕೆ ಬರ್ತೀನಿ ನಾನು. ಎಲ್ಲ ಬಿಡಾಡಿ ಇಷ್ಟು ನನಗೆ ಮಾತಾಡಂಗಾದೆ ನೀನು? ಎಷ್ಟಿರ್ಬೇಕು ನಿನಗೆ? ಇಷ್ಟು ಸೊಕ್ಕಿರ್ಬೇಕು ನಿನಗೆ? ಅಲ್ಲ ಇವ್ರು ಬಳಿ ತೊಗೊಂಡ್ರೆ ನನಗೊಂದು ಬಳಿ ತೊಗೊಳಕ್ಕೆ ಇದು ಮಾಡಲಿಲ್ಲ ನೋಡು. ಅಲ್ಲ ನನಗೊಂದು ಮಾತು ಹೇಳಿಲ್ಲಲ್ಲ. ಅಲ್ಲ ಲಗ್ನಕ್ಕೆ ಹೋದ್ರೆ ಏನು ಆಯರ್ ಮಾಡೋದು ಅಂತ. ಅಲ್ಲ ಆಕಿ ವಂದನಾ ನಿನ್ನ ಫ್ರೆಂಡ್ ಅಲ್ಲ? ವಂದನಾ ನನ್ನ ಫ್ರೆಂಡ್ ಅಂತ ಏನಲ್ಲ. ಅಂದರೆ ಸ್ವಲ್ಪ ಯಾವಾಗಿದ್ರು ಸ್ವಲ್ಪ ರೊಕ್ಕದ ದಿಮಾಕ್ ಜಾಸ್ತಿ ಈಕಿಗೆ. ಹಂಗಾಗಿ ನಾನೇನಷ್ಟು ಹಚ್ಕೊತಿದ್ದಿಲ್ಲ ಅತ್ತಿಯಾರ. ನಾನೇನಷ್ಟು ನಕ್ಕಿನ ಮಾತಾಡ್ಸ್ತಿದ್ದಿಲ್ಲ, ಕಂಡಾಗ ಮಾತಾಡ್ಸ್ತಿದ್ಲ. ಯಾಕಂದ್ರೆ ಆಕಿನೂ ಒಂದು ನಾನು ಓದ್ತಿದ್ನಲ್ಲ ಗೊತ್ತಕ್ಕಿಗೂ, ಸ್ವಲ್ಪ ಹಚ್ಕೊಂಡು ಮಾತಾಡ್ತಿದ್ಲು. ಯಾವಾಗಾದ್ರೆ ಒಂದು ಸಲ ಅಷ್ಟೇ, ಭಾಳೇನಿಲ್ಲ. ಬಸ್ಸಿಗೆ ಹೋಗೋ ಹೊತ್ತಿನಾಗ 1-2 ಸಲ 3 ಸಲ ಸಿಕ್ಕಿದ್ಲ.
ಆಮೇಲೆ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಇರ್ತಿದ್ದೆ, ಆಕಿ ಫ್ರೆಂಡ್ಸ್ ಜೊತೆಗೆ ಇರ್ತಿದ್ಲು. ಹಾಗಾಗಿ ಆಕಿದು ನಂದು ಅಷ್ಟಿದು ಇಲ್ಲ. ಆಕಿ ಇದು ಹ್ಯಾಬಿ, ಆಕಿ ನಡ್ಕೊಳ್ಳೋ ರೀತಿ ಸೊಕ್ಕು ಭಾಳ. ಹೌದನ? ಈಗ ಮದ್ವೆ ಕರ್ದಾರವ, ಲಗ್ನಕ್ಕೆ ಹೋಗ್ಬೇಕು. ಆಯರ್ ಏನು ಮಾಡೋದು ಅಂತ. ಆಯರ ನೋಡ್ರಿ, ಬೆಳ್ಳಿ ನಮ್ಗೆ ಇದಕ್ಕೆ ಬೆಳ್ಳಿದೊಂದು ಕುಂಕುಮದ ಬಟ್ಲು, ಅರ್ಶಿನ ಕುಂಕುಮದ ಕೊಡ್ಬೋದೇನಪ್ಪ. ಅರ್ಶಿನದ ಕುಂಕುಮದ ಬೆಳ್ಳಿದು ಹೊತ್ತಿಗೆ 100 ರೂಪಾಯಿ ಹಳಗಾಗಿ ಕೊಡ್ತೀನಿ. ನೀ ಬಿಟ್ರಿ ಏನಾದ್ರೂ ಹೇಳ್ತಿ ಬಿಡು. ಅಲ್ಲ ನಮ್ಮ ಇದಕ್ಕೆ ಅಂತೀಯಲ್ಲ, ಏನು ನಿಮ್ಮಪ್ಪನ ಮನೆಯಿಂದ ತಂದು ಏನು ರೊಕ್ಕನೆ ನಮ್ಮ ಇದಕ್ಕಂತ? ನಮ್ದು ಅನ್ಬೇಡ ಏನ, ನಮಗೇನು ಅಷ್ಟು ದೊಡ್ಡದು ಕೊಡೋ ಅವಶ್ಯಕತೆ ಇಲ್ಲವ ತಾಯಿ. ಯಾಕ್ರಿ ಅತ್ತೀರ, ನಾನೇನು ಅನ್ಬಾರ್ದು ಅಂದೆ? ನಮ್ದು ಅನ್ಬೇಡ ಅಂದ್ರೆ ತಪ್ಪತ್ತು. ನಾ ಇನ್ಮೇಲೆ ಇನ್ನೊಮ್ಮೆ ಅನ್ನಲ್ಲ. ಬೇಜಾರು ಮಾಡ್ಕೋಬೇಡ. ನಮ್ಮದು ಅಂದರೆ ನಾ ಹಂಗೆ ಹೇಳಿಲ್ಲ, ಮತ್ತು ನೀಮಂತಿಗೆ ಅದನ್ನೇ ಒಂಥರ ತ್ರಾಸ ಮಾಡ್ಕೋಬೇಡ. ನಾ ಹೇಳಿದ್ದು ಈಗ ನೀನು ಬೇಳೆ ಆರತಿ ಬಟ್ಲು ಮಾಡೋಣ ಅಂದೆಲ್ಲ, ಅವ್ರದ್ದು ಏನು ನಮಗೆ ಆಯರ್ ಐತಿ ಹೇಳಿ ನೀನೇ ನೋಡೋಣ. ಮೊನ್ನೆ ನಿನ್ನ ಮದುವೆಗೆ ಏನು ಮಾಡ್ಯಾರ ಅವ್ರು ಆಯರ? ಕರೆದಿದ್ವಿ. ಏನು ಅದಂಥದ್ದು ಸೀರೆ ಹಿಡ್ಕೊಂಬಂದಿದ್ಲು ಅವ, ಅವ್ರು ಮಾಡ್ತಾರಂತ ನಾವು ಮಾಡೋಕ್ಕಾಗಲ್ಲ. ಏನು ಅದು ಏನದು ಎಂಥದ್ದು ಸೀರೆ ಕೊಟ್ಟಾಳ, ಅದಕ್ಕೆ ಸೀರೆ ಗಿರಿ ಎಲ್ಲ ತಂದು ಕೊಡಕ್ಕೆ ಹೋಗೋಣ. 100 ರೂಪಾಯಿ ಕೊಟ್ಟು ಬರ್ತೀನಿ, ಸುಮ್ಮನಿರು ನೀನು. ಏನು ನೀನು ನನ್ನ ಮಗ ಇಬ್ಬರು ಚಂದ ತಯಾರಾಗಿ ಬರ್ಬೇಕಾ ಏನು? ಹ್ಞೂ ಆತತಿ, ಬರ್ತೀನಿ.